ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೊಸ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೋಮವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ನನ್ನ ಹಸ್ಬೆಂಡೇ ಮಾಡಿದ್ರು ಸ್ನಾನ ಮಾಡಿ. ಇವತ್ತು ನಾನು ಅರಸ್ಕೊಂಡಿದ್ನಲ್ವ, ತಪ್ಪು ಕಾಣಿಕೆ ಮಾಡ್ಕೊಂಡಿದ್ನಲ್ವ, ಸೊ ಅದನ್ನ ಅಲ್ಲಿಟ್ಟು ಪೂಜೆ ಮಾಡಿದ್ದಾರೆ. ಆದಷ್ಟು ಬೇಗ ರಾಯರ ಮಠಕ್ಕೆ ಹೋಗಬೇಕು. ಅದು ಯಾವಾಗ ಹೋಗಿ ಬರ್ತೀನೋ ಗೊತ್ತಿಲ್ಲ. ಹಾಗೆ ಇವತ್ತು ಟಿಫನು ಉಪ್ಪಿಟ್ಟು. ಸೊ ಅದಕ್ಕೆ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪಿತ್ತು, ನನಗೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ತಿಂತೀನಿ ನಾನು ಕರ್ಬೇವಿನ ಸೊಪ್ಪು, ನಾನು ಬಿಸಾಕೋಕೆ ಹೋಗಲ್ಲ. ಅಣ್ಣ ಜೊತೆ ಕಳಿಸ್ಕೊಂಡು ತಿಂತಾ ಇರೋದೆ. ಸಿಂಪಲ್ಲಾಗಿ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಾಕಿ ಉಪ್ಪಿಟ್ಟು ಮಾಡ್ತಾಯಿರೋದು. ಆ್ಯಕ್ಚುಲಿ ಉಪ್ಪಿಟ್ಟು ಈ ರೀತಿ ಮಾಡೋದಕ್ಕಿಂತ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಟೈಮ್ ಆ ಥರ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಬೇಗ ಆಗಬೇಕು ಅಂತಂದರೆ ಈ ರೀತಿ ಉಪ್ಪಿಟ್ಟು ಮಾಡ್ಕೋಬೇಕು. ಸೊ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತೀನಿ. ಅಪ್ಪ ಹೇಳಿರೋದು ಈ ಥರ ಒಂದು ಲೋಟದಲ್ಲಿ ರವೆ ಹಾಕ್ಕೊಂಡು ಬಾಣಲೆಯಲ್ಲಿ ನಾವು ಹಿಂಗೆ ಕೆದಕ್ತಾ ಇದ್ದರೆ ಆ ರವೆ ಗಂಟು ಕಟ್ಟದಿರ ಕ್ಲೀನಾಗಿ ಎಲ್ಲ ಕಡೆ ಹರಡಿಕೊಂಡು ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನಾನು ಉಪ್ಪಿಟ್ಟು ಮಾಡ್ತೀನಿ. ನನಗೆ ಯಾವತ್ತೂ ಕೂಡ ನಾನು ಮಾಡೋ ಉಪ್ಪಿಟ್ಟಲ್ಲಿ ಗಂಟು ಕಟ್ಟಲ್ಲ. ಹಾಗೆ ನೀರು ಚೆನ್ನಾಗಿ ಹಾಕಿರಬೇಕು. ರವೆ ಜಾಸ್ತಿ ತೊಗೊಂಡು ನೀರು ಕಮ್ಮಿ ಇತ್ತು ಅಂದರೂ ಅವಾಗೂ ಗಂಟು ಕಟ್ಟುತ್ತೆ. ಸೊ ಆ ರೀತಿ ಮಾಡ್ಕೊಬಾರ್ದು. ನೋಡಿ, ಒಂದು ಕಡೆ ಗಂಟು ಕಟ್ತೀರ ಸಾಫ್ಟಾಗಿ ಮೆತ್ತಿಗೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಆಮೇಲೆ ಉಪ್ಪಿಟ್ಟು ಚೆನ್ನಾಗಿ ಬರಬೇಕಂದ್ರೆ ಕಮ್ಮಿ ಫ್ಲೇಮ್ ಇಟ್ಟು ಹಬೆಯಲ್ಲೇ ಚೆನ್ನಾಗಿ ಬೇಯಲಿ ಅಂತ ಬಿಡಬೇಕು. 5 ಮಿನಿಟ್ಸ್ ಅಷ್ಟೇ ಇಟ್ಕೊಂಡು ನಾನು ಉಪ್ಪಿಟ್ಟು ಮಾಡಿದ್ದೀನಿ. ಸೊ ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ನಾನು ಕಣ್ಣು ಕೆಂಪಗಾಗ್ಬಿಟ್ಟಿದೆ. ಯಾವಾಗಲೂ ನಾನು ಹೆಡ್ ಬಾತ್ ಮಾಡ್ಕೊಂಡಾಗ ಇದೊಂದು ಪ್ರಾಬ್ಲಮ್ಮು. ನಾನು ಶಾಂಪೂ ಇಲ್ಲಿವರೆಗೂ ಬಂದರೂ ಕೂಡ ನನಗೆ ಇದಾಗ್ಬಿಡುತ್ತೆ, ಕಣ್ಣು ಉರಿ ಬಂದುಬಿಡುತ್ತೆ. ಸೊ ನನ್ನ ಮಗಳು ಸ್ನಾನ ಮಾಡ್ಕೊಬಾ ಅಂದರೆ ಕರೀತಾ ಇದ್ರೆ ಬರ್ತಾಯಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಎಲ್ಗೋ ಹೋಗ್ತಾ ಇದ್ದಾರೆ, ಇಂಟ್ರ್ಯೂಗೆ ಹೋಗ್ತಾ ಇದ್ದಾರೆ ಜಾಬ್ಗೋಸ್ಕರ. ನಾನು ಹೇಳಿದ್ನಲ್ವ ಜಾಬ್ ನೋಡ್ತಾ ಇದ್ದಾರೆ ಅಂತ. ಸೊ ಇವತ್ತು ಯಾವುದೋ ಒಂದು ಜಾಬ್ಗೆ ಇಂಟ್ರ್ಯೂಗೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ನನ್ನ ಹಸ್ಬೆಂಡು ಏನು ಹೇಳ್ತಾರಂತ. ಹೊರಗಡೆ ಹೋಗ್ತಾ ಇದ್ದೀರಾ? ಯಾವ ಕೆಲಸಕ್ಕೆ? ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ? ಓಕೆ, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಅಲ್ಲಿ ಒಬ್ರು ಕೇಳಿದ್ರಿ, ಪಾಪುಗೆ ನೀವು ಯಾವ ಡೈಪರ್ ಯೂಸ್ ಮಾಡ್ತಿದ್ದೀರಾ ಅಂತ. ಸದ್ಯಕ್ಕೆ ನನ್ನ ಪಾಪುಗೆ ಯೂಸ್ ಮಾಡ್ತಿರೋ ಡೈಪರ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಸೊ ಈ ಡೈಪರು ಸದ್ಯಕ್ಕೆ ನಾವು ಯೂಸ್ ಮಾಡ್ತಾಯಿದ್ದು. ಯಾಕಂತಂದರೆ ಚೇಂಜ್ ಮಾಡಿದ್ದೀವಿ ಡೈಪರ್. ಇವಾಗ ಅವನಿಗೆ 4 ಮಂತ್ ಕಂಪ್ಲೀಟ್ ಆಯ್ತಲ್ವಾ. ಸೊ ಡೈಪರ್ ಚೇಂಜ್ ಮಾಡಿದ್ದೀವಿ. ಇದು ಸೂಪರ್ ಕ್ಯೂಟೀಸ್ ಅಂತನೋ ಕಂಪ್ನಿದು ನಾವು ಯೂಸ್ ಮಾಡ್ತಿರೋದು ಡೈಪರು. ಸೊ ಎಷ್ಟು ಅಂದರೆ ಸೈಜ್ ಎಷ್ಟು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದೇ ಡೈಪರು ಪಾಪುಗೆ ಯೂಸ್ ಮಾಡ್ತಿರೋದು. ಇದು ಸೈಜ್ ಬಂದು ಎಮ್ಮು. 7 to 12 kgವರೆಗೂ ತಡೆಯುತ್ತೆ ಇದು. ಆ್ಯಂಡ್ ಓವರ್ನೈಟ್ ಕಂಫರ್ಟು. 50 ಡೈಪರ್ಸ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಈ ಡೈಪರು ಪಾಪುಗೆ. ನಾನು ನೆನ್ನೆ ನೈಟ್ ಒಂದು ಸರಿ ಚೇಂಜ್ ಮಾಡಿದ್ರೆ, ಅವ್ನು ಮತ್ತೇನಾದರೂ ಮೋಷನ್ ಮಾಡಿದ್ರೆ ಮಾತ್ರ ನಾನು ಈ ಡೈಪರ್ ಚೇಂಜ್ ಮಾಡ್ತೀನಿ. ಇಲ್ಲ ಅಂತಂದರೆ ಇದೇ ಡೈಪರ್ನ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಫುಲ್ಲಾಗಿದ್ದರೆ ಮಾತ್ರ ನಾನು ಡೈಪರ್ನ ಚೇಂಜ್ ಮಾಡ್ತೀನಿ. ಸೊ ಅಳಲ್ಲ ಮಾಡಲ್ಲ. ನನ್ನ ಮಗ ಬಾರ್ಲ್ ಹಾಕೊಂಡ. ಹಾಯ್ ಮಾಡು, ಹಾಯ್ ಮಾಡು ಕಂದ, ಹಾಯ್ ಮಾಡು, ಹಾಯ್ ಮಾಡು. ಇವಾಗೆದ್ದೆ ಅನ್ನು. ಯಾರದು ಪಿಲ್ಲಿ ಕೃಷ್ಣ? ಪಿಲ್ಲಿ ಗಣಪ ನೀನು, ಪಿಲ್ಲಿ ಗಣಪ. ತಲೆ ಎತ್ತು. ಹಂಗೆಲ್ಲ ಮಾಡಬಾರ್ದು. ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಪಾತ್ರೆ ತುಂಬೋಗ್ಬಿಟ್ಟಿತ್ತು ಸಿಂಕಲ್ಲಿ. ಸೊ ಪಾತ್ರೆಗಳನ್ನೆಲ್ಲ ತೊಳೆದಿದ್ದೀನಿ. ಸೊ ಇವೆಲ್ಲ ಹಾಗೆ ಎತ್ತಿಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಜೊತೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಮಾರ್ನಿಂಗಾಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಸೊ ಕೃತಿಕ್ಷಾಗೆ ಬ್ರಷ್ ಮಾಡಿಸ್ತಾ ಇದ್ದೀನಿ. ಸೊ ಹೇಗೆ ಬ್ರಷ್ ಮಾಡಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ. ಅರಿಶಿನ ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಅವಳಿಗೆ ಇವಾಗ ಬ್ರಷ್ ಮಾಡಿಸ್ತೀನಿ. ಹಾಂ ಉಜ್ಕೋ, ಅಲ್ಲಿ ಉಜ್ಕೋ, ಬಾ ಇಲ್ಲಿ. ಉಜ್ಕೋ, ಉಜ್ಕೋ, ಉಜ್ಕೋ. ಹಾಂ ಘಮ ಘಮ ಬರ್ತೈತಾ? ಉಜ್ಕೋ. ಉಜ್ಕೋ, ಉಜ್ಬೇಕು. ಹೆಂಗೆ ಉಜ್ಜೋದು? ಹಂಗೆ ಉಜ್ಜು ಉಜ್ಜು ಉಜ್ಜು. ಕೊಡು, ನಾನು ಉಜ್ಜುತ್ತೀನಿ ಕೊಡು, ನಾನು ಉಜ್ಜುತ್ತೀನಿ ಕೊಡು. ಏನು 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 ಬಾ ಬಾತ್ರೂಮಲ್ಲಿ. ಪ್ರತೀಕ್ಷೆಗೆ ಜಾಮೂನ್ ತಂದಿದ್ದಾರೆ ಅವರಪ್ಪ. ಏನು ಬೇಕು? ಓಕೆ, ನೀನು ಸ್ನಾನ ಮಾಡಿಸ್ಕೊಂಡು ಕ್ಲೀನಾಗಿ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ರೆಡಿ ಆದರೆ ಚೋಕೋಪಾಯಿ. ಚೋಕೋಪಾಯಿ ನೀನು ರೆಡಿ ಆದರೆ ಕ್ಲೀನಾಗಿ ಹೆಂಗಿದ್ಯಾ ನೋಡು. ರೆಡಿ ಆದ್ಮೇಲೆ ಹಠ ಮಾಡಿದ್ರೆ ಚೋಕೋನೂ ಇಲ್ಲ, ಪೈಯೂ ಇಲ್ಲ. ಕೊಡ್ಸಲ್ಲ. ಕೊಡಿಸ್ಬೇಕಂದ್ರೆ ನೀನು ಕ್ಲೀನಾಗಿ ಸ್ನಾನ ಮಾಡಿಸ್ಕೊಂಡು ರೆಡಿ ಆಗಬೇಕು. ಕೊಡ್ಸಲ್ಲ. ಓ ಎಷ್ಟಾದರೂ ಹತ್ಕೋ ಹೋಗು, ಎಷ್ಟಾದರೂ ಕಿರ್ಚ್ಕೋ, ಗಟ್ಟ ಮಾಡ್ಕೋ. ಕಿವಿ ಹತ್ರನೇ ಬಂದು ಕಿರ್ಚ್ತಾಳೆ. ಕೊಡ್ಸಲ್ಲ, ಕೊಡ್ಸಲ್ಲ. ನೋಡು ಅವನ್ನ ಎಷ್ಟು ಚೆನ್ನಾಗಿ ಇರ್ತಾನೆ ನೋಡೆ, ಏನು ಕೇಳ್ದಿರ ಆಟ ಆಡ್ಕೊಂಡು. ಮುದ್ದು ಗೊಂಬೆ ಇವನು. ಇಲ್ಲೋಡ್ಕಂದ ಟೆಡಿ ನೋಡು, ಟೆಡಿ ಇಟ್ಕೋ. ನನ್ನ ಕೈಯಲ್ಲ ಟೆಡಿ ಇಟ್ಕೋ, ಟೆಡಿ ಇಟ್ಕೊಳ್ಳೋ. ಏನು ಕೊಡ್ಸು ಅಂತಿದೆ. ಸಾಗಿ ನಿಲ್ಸು ಅಂತ ಇದೆಯಾ? ಜಾಸ್ತಿ ನಗಕ್ಕಾಗಲ್ಲ. ಏನು ಬೈತಾ ಇದೆಯಾ? ಬೈತಾ ಇದೆಯಾ ನಂಗೆ? ಕಾರ್ಕಿ ಇಲ್ಲೇ ಬಿಟ್ಟು ಬಾಯಿ ಮಾಡಿ ಹೋಗ್ತಾ ಇದ್ದಾರೆ. ರಿಪೇರಿ ಮಾಡಿಸ್ಕೊಂಡ್ ಬರ್ತಾರಪ್ಪ ಇವತ್ತು. ಒಂದು ಮಿಕ್ಸಿ ಇಟ್ಕೊಂಡು ನೀವೇ ಮಿಕ್ಸಿ ರಿಪೇರಿ ಅಂತ ಹೋಗ್ತೀರಾ? ನೀವು ರಿಪೇರಿ ಮಾಡ್ಕೊಂಡ್ ಬರಬೇಡಿ, ರಿಪೇರಿ ಮಾಡಿಸ್ಕೊಂಡು ಬನ್ನಿ. ನೀವು ಕೈ ಇಟ್ಟರೆ ಅದು ಗೋತಾ ಒಟ್ಟೋಗುತ್ತೆ. ಇನ್ನೂ ಜೋರಾಗಿ ಓಡುತ್ತೆ. ಇವಳನ್ನ ಕರ್ಕೊಂಡೋಗಿ. ಇದು ನಿಂಗೆ ಹಾಕ್ತೀನಿ ವಿಡಿಯೋಲಿ. ನನ್ನ ಹಸ್ಬೆಂಡ್ ಇನ್ನೊಂದು ಮುಖ ಅಂತ ಹಾಕ್ತೀನಿ. ಬಾಯ್ ಮಾಡಪ್ಪಗೆ. ಶುರು ಮಾಡೋದ್ಲಪ್ಪ. ಬಾಯ್ ಮಾಡು. ಮಿಕ್ಸಿ ರೆಡಿ ಮಾಡಿಸ್ಕೊಳಕ್ಕೆ ಹೋಗ್ತಾರದು. ನೋಡಿದ್ರೆ ಕೃತಿಕ್ಷಾ ಹೀಗೆ ಸಣ್ಣ ಪುಟ್ಟ ಎಲ್ಲದಕ್ಕೂ ಅಳೋದು, ಆಟ ಮಾಡೋದು ತುಂಬ ಮಾಡ್ತಾಳೆ. ಅವಳನ್ನ ಹೇಗೋದೇ ಕಷ್ಟ. ಪುದೀನ ಚಿತ್ರಾನ್ನ ಮಾಡಿದ್ದೆ, ಟಿಫನ್ ಆಯಿತು. ನಾನು ಹೇಳಿದ್ನಲ್ಲ ನನ್ನ ಹಸ್ಬೆಂಡು ಜಾಬ್ ಹುಡುಕ್ತಾ ಇದ್ದಾರೆ ಅಂತ. ತುಂಬ ಕಡೆ ಏನೋ ಹುಡುಕಿದ್ರು, ಒಂದು 2-3 ಕಡೆ ಜಾಬ್ಗೇನೋ ಸಿಕ್ತು, ಅವ್ರಿಗೆ ಹೋಗ್ಬೋದು. ಆದರೆ ನಮ್ಮವ್ರು ಇವಾಗ ಏನನ್ನ ಯೋಚನೆ ಮಾಡ್ತಿದ್ದಾರೆ ಅಂದರೆ, ಚಿಂತಾಮಣೇಲಿ ಒಂದು ಮೊಬೈಲ್ ಶಾಪು ಓಪನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಅವರು ಆಲ್ರೆಡಿ 8 ವರ್ಷ ಏನೋ 8 ವರ್ಷ ಮೊಬೈಲ್ ಶಾಪ್ ಇಟ್ಟಿದ್ರು ಹಳ್ಳಿಯಲ್ಲಿ. ಅವ್ರಿಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇದೆ. ಕೀಬೋರ್ಡ್ ಚೇಂಜ್ ಮಾಡೋದು, ಕೊಂಬು ಹಾಕೋದು, ಮೊಬೈಲ್ ಸರ್ವಿಸು, ಅದು ಸೇಲ್ಸು, ಅದ್ರ ಬಗ್ಗೆ ಎಲ್ಲ ತುಂಬ ನಾಲೆಜ್ ಇದೆ ಅವ್ರಿಗೆ. ಸೊ ಅದೇ ಗೊತ್ತಿರೋದು, ಅದನ್ನೇ ಹಾಕೋಣ ಅಂತ ಅಂದ್ಕೊಂಡು ಅದೇ ಮಾಡೋಣ ಅಂತಿದ್ದಾರೆ. ಇನ್ನೊಂದು ಬಿಸ್ನೆಸ್ಸು, ಮೊದಲಿಂದನೂ ಬಿಸ್ನೆಸ್ ಮಾಡ್ಕೊಂಡು ಬಂದಿರೋದಕ್ಕೆ ನನ್ನ ಹಸ್ಬೆಂಡ್ಗೆ ಒಂದು ಕಡೆ ಹೋಗಿ ಇನ್ನೊಬ್ರ ಹತ್ರ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಇವಾಗ ಕೆಲಸ ಅಂದರೂ ಕೆಲವೊಂದು ಇರುತ್ತಲ್ವ, ಟಾರ್ಗೆಟ್ ಮಾಡಬೇಕು, ಆ ಟಾರ್ಗೆಟ್ ರೀಚ್ ಆಗಬೇಕು, ಹೇಳಿದ್ದು ಈ ತಿಂಗಳಲ್ಲೇ ಎಲ್ಲ ಕಂಪ್ಲೀಟ್ ಮಾಡಬೇಕು, ಆ ಥರ ಇರುತ್ತಲ್ವ. ಆ ಥರದ್ದು
ಆ ಥರದಿದ್ದರೆ ಅವ್ರಿಗೆ ಒಂದು ಸ್ವಲ್ಪ ಟೆನ್ಷನ್ ಇದಾಗುತ್ತೆ. ಏನೂ ಇಲ್ದಿರ ಟೆನ್ಷನ್ ಏನೂ ಇಲ್ದಿರ ಓನ್ ಬಿಸ್ನೆಸ್ ಅಂದರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ರಿಗೆ ಗೊತ್ತಿರೋದು. ಅವ್ರಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಅದೇ ಮಾಡ್ಕೊಂಡು ಹೋಗ್ತೀನಿ, ಮಾಡೋಣ ಅಂತ ನನ್ನನ್ನು ಕೇಳ್ತಾಯಿದ್ರು. ಸೊ ಬೆಳಗಿಂದ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಯೋಚನೆಗಳು, ಅದ್ರ ಬಗ್ಗೆನೇ ಓಡಾಡ್ಕೊಂಡು ಇದ್ದಾರೆ. ದೇವ್ರ ಮೇಲೆ ಭಾರ ಹಾಕಿ ಮಾಡಬೇಕಷ್ಟೆ. ಆರುತ್ತೆ ಒಂದು ಕಡೆ ಇಡು. ಅವಳಿಗೆ ಹಾರ್ಲಿಕ್ಸ್ ಮಾಡಿಕೊಟ್ಟಿದ್ದೀನಿ, ಅದು ಆರಿಸ್ಕೊಡು ಅಂತ ಕೇಳ್ತಾ ಇದ್ದಾನೆ. ಸೊ ಆರುತ್ತೆ ಇಟ್ಬಿಟ್ಟ, ಆರುತ್ತೆ ಇರು. ಯಾಕೆ ಹಂಗೆ ಆಟ ಮಾಡ್ತೀಯ? ಲೋಟ ತಗೊಂಬರೋ, ಅಲ್ಲೇ ಇದೆ ನೋಡಿ ಲೋಟ ತಗೊಂಡು. ಸೊ ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ಅಂಗಡಿ ತೊಗೊಳ್ಳೋದಾ ಏನು ಅಂತ ಯೋಚನೆಯಲ್ಲಿದ್ದೀವಿ. ಮಾತಾಡ್ಕೊಂಡೆಲ್ಲ ಬಂದಿದ್ದಾರೆ, ಇದು ಬಾಡಿಗೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ಏನಾಗುತ್ತೋ ದೇವ್ರು ನಂಬ್ಕೊಂಡು ಮಾಡಬೇಕು. ಒಂದು ಕಡೆ ಭಯ, ಲಾಸ್ ಆದರೆ ಏನಪ್ಪ ಅಂತ ಅದೊಂದು ಕಡೆ ಭಯ ಇದೆ ನನಗೆ. ಪಾಸಿಟಿವಾಗಿ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೋ ನೋಡೋಣ. ಸೊ ಈಗ ಈವ್ನಿಂಗು ಒಂದು 5:30 ನಾವು ಪಾರ್ಕಿಗೆ ಬರ್ತೀವಿ. ನನ್ನ ಮಗಳು ಪಾರ್ಕಲ್ಲಿ ಚೆನ್ನಾಗಿ ಆಡ್ತಾಳೆ. ನಾನು 2-3 ರೌಂಡ್ ಚೆನ್ನಾಗಿ ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ಸಿಂಪಲಾಗಿ ಅಲ್ಲೊಂದು ಎಕ್ಸಸೈಸ್ ಮಾಡೋವಂಥದ್ದು ಇದೆ, ಲೆಗ್ ಎಕ್ಸಸೈಸು, ಹ್ಯಾಂಡ್ ಎಕ್ಸಸೈಸು ಅದೆಲ್ಲ ಇದೆ. ಸೊ ಅದು ಮಾಡ್ತೀನಿ. ಆಮೇಲೆ ಪಾಪನ ಆಟಾಡಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತೀನಿ. ಸೊ ಇದು ಡೈಲಿ ರೊಟೀನ್ ಆಗಿದೆ. ವಾಕಿಂಗ್ ಮಾಡ್ತಿರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ಬಾಡಿ ಚೆನ್ನಾಗಿ ಬರುತ್ತಲ್ವಾ, ಮೀನ್ಸ್ ಬೊಜ್ಜೆಲ್ಲ ಕರಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಊಟ ಆದಮೇಲೆ ನಾವು ಮಜ್ಜಿಗೆ ಕುಡಿತಾಯಿದ್ದೀವಿ. ಅದಕ್ಕೆ ಹಿಂಗೆ ಹಾಕ್ಕೊಂಡು ಮಜ್ಜಿಗೆ ಕುಡಿತಾಯಿದ್ದೀವಿ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ದಿನ ಈ ಥರ ಕುಡಿತಾ ಇರ್ತೀವಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್, 2 ದಿನದ ಲಾಗ್, ರ್ಯಾಂಡಮ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಈ ಲಾಗ್ ಇಷ್ಟ ಆಯಿತಾ? ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.